ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಆ್ಯಪಲ್ ಸಜ್ಜಿಗೆ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ನಾನು ಡ್ರೈ ಫ್ರೂಟ್ಸ್, ರವೆ, ಫ್ರೈಡ್ ರವೆ ಆ್ಯಂಡ್ ತುರಿದಿರೋಂಥ ಆ್ಯಪಲ್, ತುಪ್ಪ ತೊಗೊಂಡಿದ್ದೀನಿ. ಓಕೆ, ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಕಾದ ನಂತರ 1/2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳಿ. ಓಕೆ, ತುಪ್ಪ ಕಾದ ನಂತರ ಡ್ರೈ ಫ್ರೂಟ್ಸ್ ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಓಕೆ, ಮಿಕ್ಸ್ ಆಗ್ತಾಯಿದೆ ಫ್ರೆಂಡ್ಸ್. ಯಾವ್ಯಾವ ಮಕ್ಕಳು ಫ್ರೂಟ್ಸ್ ತಿನ್ನೋದಿಲ್ಲ, ನೀವು ಆ ಥರ ಫ್ರೂಟ್ಸ್ ತಿಂದೇ ಇರೋಂಥ ಫ್ರೂಟ್ಸ್ನ ಈ ಥರ ನೀಟಾಗಿ ಸಿಪ್ಪೆ ತೆಗೆದು ಅದನ್ನು ತುರಿದು ಈ ಥರ ಡಿಶಸ್ ನೀವು ಮಾಡಿಕೊಡ್ಬೋದು. ನಂತರ ದ್ರಾಕ್ಷಿಯನ್ನು ಸೇರಿಸ್ಕೊಳ್ಳಿ. ದ್ರಾಕ್ಷಿ ಫ್ರೈ ಆಗಲಿ ಸ್ವಲ್ಪ. ಓಕೆ, ಫ್ರೈ ಆಗ್ತಾಯಿದೆ. ಆ್ಯಪಲ್ ಜೊತೆ ಬನಾನಾ ಕೂಡ ಹಾಕ್ಬೋದು. ಬನಾನಾ ಅಂದರೆ ಸಿಂಗಲ್ ಆಗಿ ಫ್ರೂಟ್ಸ್ ಹಾಕಬೇಕು, ಬನಾನಾ. ಓಕೆ ಫ್ರೆಂಡ್ಸ್, ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ನಂತರ ತುರಿದಿರೋಂಥ ಆ್ಯಪಲ್ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಡಿ. ಇವಾಗ ಬನಾನಾ ಕೂಡ ಹಾಕಿ ಮಾಡ್ಬೋದು, ಆ್ಯಂಡ್ ಡ್ರ್ಯಾಗನ್ ಫ್ರೂಟ್, ಬಟರ್ ಫ್ರೂಟ್, ಪಪಾಯ, ಮಕ್ಕಳು ಯಾವ ಫ್ರೂಟ್ಸ್ ತಿನ್ನಲ್ಲ ಅದನ್ನು ಈ ಥರ ನೀವು ಮಾಡಿಕೊಟ್ರೆ ಮಕ್ಕಳು ನೀಟಾಗಿ ತಿಂತಾರೆ. ಓಕೆ, ಚೆನ್ನಾಗಿ ಮಿಕ್ಸ್ ಕೊಟ್ಟಿರಿ. ಈಗ ನಾನು 1/2 ಟೇಬಲ್ ಸ್ಪೂನ್ ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಬೆಲ್ಲ ಸ್ವಲ್ಪ ಕರಗಬೇಕು. ಓಕೆ, ಬೆಲ್ಲ ಕರಗಿದ ನಂತರ ಹೀಗೆ ಫ್ರೈ ಮಾಡ್ಕೊಳ್ಳಿ. 1/2 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೀರು ಬದಲು ನೀವು ಹಾಲು ಕೂಡ ಹಾಕ್ಬೋದು. ಆ್ಯಪಲಲ್ಲಿ ಹುಳಿ ಅಂಶ ಇರೋದ್ರಿಂದ ಮೇ ಬಿ ಅದು ಹೊಳೆಯೋ ಚಾನ್ಸಸ್ ಇರುತ್ತೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಬಟ್ ಯಾವ ಮಕ್ಕಳು ಹಾಲು ಕುಡಿಯಲ್ಲ ಅವ್ರಿಗೆ ಈ ಥರ ಮಾಡಿ ಕೊಡ್ಬೋದು ನಾವು. ಬಟ್ ನಾನಿವಾಗ ನೀರನ್ನೇ ಸೇರಿಸ್ಕೊಳ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಮಿಕ್ಸ್ ಕೊಡಿ. ಯಾವ ಮಕ್ಕಳಿಗೆ ಡೈಜೆಸ್ಟ್ ಪ್ರಾಸೆಸ್ ಕರೆಕ್ಟಾಗಿ ಆಗಲ್ಲ ಅವರಿಗೆ ನೀವು ಬಾಳೆಹಣ್ಣು ಕೂಡ ಹಾಕ್ಬೋದು. ಬಾಳೆಹಣ್ಣು ಡೈಜೆಷನ್ ಪ್ರೋಸೆಸ್ಗೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಓಕೆ, ನೋಡಿ ಕುದಿ ಬರ್ತಾ ಇದೆ. ಈಗ ಸ್ವಲ್ಪ ಬಬಲ್ ಸೈಡಲ್ಲೆಲ್ಲ ಬರ್ತಿದೆ ಅಂದರೆ ಅದು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಈಗ ನಾನು 1/4 ಬೌಲಷ್ಟು ರವೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಹುರಿದಿರೋಂಥ ರವೆ ಇದು. ಓಕೆ, ಚೆನ್ನಾಗಿ ಮಿಕ್ಸ್ ಕೊಡಿ. ಹಾಗೆ ಈ ಫುಡ್ಡು ಕೊಡೋದ್ರಿಂದ ಮಕ್ಕಳ ವೆಯ್ಟ್ ಗೈನ್ ಕೂಡ ಚೆನ್ನಾಗಾಗುತ್ತೆ. ನಾನು ನನ್ನ ಮಗಳಿಗೆ 1 ವರ್ಷದಿಂದ ಕೊಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ರೆಡಿ ಆಗಿದೆ. ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಇಷ್ಟ ಆಗುತ್ತೆ. ಮಕ್ಕಳ ವೆಯ್ಟ್ ಗೈನ್ ಕೂಡ ಚೆನ್ನಾಗಾಗುತ್ತೆ. ಬಾಯ್ ಬಾಯ್.